ಟಾಟಾದಾಗ ಬ್ರ್ಯಾಂಡ್ ಇದೆ. ಅವತ್ತು ಅದ್ರದ್ದು ಮಾರ್ಕೆಟ್ ಕಳ್ಕೊಂಡು ಬಂದಲ್ಲ, ಹಂಗೆ ಬಂದೈತೆ ಅವಾಗಿಂದ ಇವಾಗ 10 ವರ್ಷ ಆಯ್ತು ಡ್ರೈವಿಂಗ್ ಆಗಿ. ಅವಾಗಲಿಂದ ನೋಡ್ತಾ ಇದ್ದೆ ಟಾಟಾ ಬ್ರ್ಯಾಂಡ್ ಬಗ್ಗೆ ಕೇಳ್ತಾ ಇದ್ದೆ. ಅವಾಗಲಿಂದ ಇವತ್ತು ಅದ್ರ ಬ್ರ್ಯಾಂಡ್ ಯಾವತ್ತ. ಸರ್ ಗಾಡಿಗೆ ಎಷ್ಟು ವರ್ಷ ವ್ಯಾರಂಟಿ ಕೊಟ್ಟಿದ್ದಾನೆ? 5 ವರ್ಷ ಸರ್. 5 ವರ್ಷ. ಬಾಕಿ ಆದ್ರೆ 2 ವರ್ಷ ಅಲ್ವಾ? ಬಾಕಿ ಆದ್ರೆ ಮುಂಚೆ ಡೈರೆಕ್ಟ್ ಇತ್ತು ಸರ್, ಅದು ಮುಂಚೆ ಬರೋ ಗಾಡಿಗಳಿಗೆ. ಹೌದು. ಇವಾಗ ಏನ್ ಮಾಡಿ ಹೊಸ ಗಾಡಿಗಳು ಈ ಬಟನ್ ಹಾಕಿದ್ರೆ ಮಾತ್ರ ಲಿಫ್ಟ್ ಇದೈತೈತಿ, ಇಲ್ಲಾದ್ರೆ ಇದೆ ಸರ್. ತಿರ್ಗಾ ಇಳಿಸ್ಬೇಕಾದ್ರೆ ಈ ಬಟನ್ ಹಾಕಿದ್ರೆ ಮಾತ್ರ ಐತೆ ಸರ್. ಬಟನ್ ಯೂಸ್ ಮಾಡ್ಲೇಬೇಕು ಸರ್. ಅದರಿಂದ ಏನ್ ಬೆನಿಫಿಟ್ ಇದೆ ಸರ್? ಅವಾಗ ಏನ್ ಮಾಡ್ತಾರೆ ಸರ್, ಬೆನಿಫಿಟ್ ಅಂದ್ರೆ ನಾವು ಅವಸರದಾಗೆ ಲಿಫ್ಟ್ ಹಚ್ಚಿದ ಮೇಲೆ ಹಂಗೆ ಮೂವ್ ಮಾಡ್ತಿದ್ವಿ ಸರ್. ಗಾಡಿ ಹ್ಯಾಂಡ್ ಬ್ರೇಕ್ ಹಾಕೋರ್ಗಿನ ಅದು ಇಳಿಯಲ್ಲ ಸರ್. ಅದು ಲಿಫ್ಟ್ ಅದು ಹ್ಯಾಂಡ್ ಬ್ರೇಕ್ ಹಾಕಿ ಗಾಡಿ ನಿಲ್ಸಿದ ಅಷ್ಟು ಕಂಪ್ಲೀಟ್ ಆದ ಡೌನ್ ಆದ್ಮೇಲೆ ನಮಗ್ ಬಿದ್ದಿರೋದು 48 ಲಕ್ಷ ಸರ್. 48 ಆನ್ ರೋಡ್. ಭಾರತ್ ಬೆಂಜ್ ಗಾದ್ರೆ ಎಷ್ಟಾಗತ್ತೆ? ಅದು ಒಂದು 52 ಹಿಂಗೆ ಇದೆ ಸರ್. 52 ಅಂದ್ರೆ ಇದು ಕಾಂಪಿಟೇಷನ್ ಮೇಲೆ ದಾವಣಗೆರೆಯಿಂದ ಮೆಡಲ್ ತರ್ತಾರೆ ಸಿರಿಸಿಗೆ. ನೀವು ಬ್ರೇಕ್ ಮಾಡದೇ ಬೇಕಲ್ಲ ಸರ್ ಅದಕ್ಕೆ. ಓಕೆ. ತನ್ನ ಪಡಿ ತಾನು ಎಷ್ಟು ಬೇಕು ಆ ಡೌನಿಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟೇ ತಗೊಂತದ, ಎಷ್ಟು ಇದು ಬೇಕು ಅಷ್ಟೇ ತಗೊಂತೈತೆ ಸರ್. ಅದು ನಾವೇನು ಬ್ರೇಕ್ ಮಾಡಂಗಿಲ್ಲ, ಕ್ಲಚ್ ಕಾಲ್ದಾಗ ಸುಮ್ ಕುಂತ ಮಾಡೋದು ಸರ್. ಎಲ್ಲ ಓಲೋ ಸಿಸ್ಟಮ್ ಸರ್. ಡೌನ್ ಇಳ್ಬೇಕಾದ್ರೆ 4ನೇ ಗೇರ್ ಕೊಟ್ರೆ ನೀನ್ ಎಂತ ಸ್ಪೀಡ್ ಹೋಗಲ್ಲ, ಈ ಕಡೆ ಸ್ಲೋ ಹೋಗಲ್ಲ. 200 ಅವರ್ಸ್ ಓಡೈತೆ ಅಷ್ಟೇ. ಇದು ಅವರ್ಸ್ ಲೆಕ್ಕನ? ಅವರ್ಸ್ ಲೆಕ್ಕ. ಕೆಲವೊಮ್ಮೆ ನಮ್ಗೆಲ್ಲ ಅವರ್ಸ್ ಲೆಕ್ಕನ. ಆಯಿಲ್ ಚೇಂಜ್ಗೆ ಅದಕ್ಕೆ ವಿತ್ ಏನೇ ಮಾಡಿ ಸರ್. ಪೂರ್ತಿ 2 ಬ್ಲೂ ಬಕೆಟ್ಸ್ ಅಲ್ವಾ ಸರ್? ನಮಸ್ತೆ. ಹೇಳಿ ಸರ್. ಸರ್ ನಿಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ಬಸವರಾಜ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಯಾದಗಿರಿ ಸರ್. ಯಾದಗಿರಿ ಡಿಸ್ಟಿಕ್. ಯಾದಗಿರಿ ಡಿಸ್ಟಿಕ್. ಓಕೆ ಸರ್. ಗಾಡಿ ಸಹ ಅಲ್ಲಿಂದೇನಾ? ಗಾಡಿ ಇಲ್ಲ ಸರ್, ದಾವಣಗೆರೆ ಸರ್. ದಾವಣಗೆರೆ ಗಾಡಿ. K17 ಅಲ್ವಾ? 17. ಹೌದು ಸರ್. ಹೇಗೆ ಸರ್ ಗಾಡಿ? ಟಾಟಾ ಪ್ರೈಮ್ ಚೆನ್ನಾಗಿ ಸರ್. ಡ್ರೈವರ್ಗೆ ಒಂಥರ ಸ್ಪೆಷಾಲಿಟಿ ಅಂತಂದ್ರೆ ಪ್ರೈಮನ. ಟಾಟಾ ಪ್ರೈಮ್ ಬ್ರ್ಯಾಂಡ್ ನ್ಯೂ ಗಾಡಿ ಅಲ್ಲ? ಬ್ರ್ಯಾಂಡ್ ನ್ಯೂ ಗಾಡಿ. ಡ್ರೈವರ್ಗೆ AC ಹತ್ತಿ ಬಿಟ್ಟ ಬ್ರೇಕ್ ಇಂದ ಹತ್ತಿ ಯಾವುದೇ ತೊಂದರೆ ಇಲ್ಲ. ಡ್ರೈವರ್ಗೆ ಆರಾಮಾಗಿ ಜರ್ನಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಗಾಡಿ ಬಂದು ಎಷ್ಟು ಮಂತ್ ಆಯ್ತು? 1 ಮಂತ್ ಆಯ್ತು ಸರ್. 1 ಮಂತ್ ಆಯ್ತು ಅಷ್ಟೇ. 1 ಮಂತ್. ಬ್ರ್ಯಾಂಡ್ ನ್ಯೂ ಗಾಡಿ ಆಗಿದೆ. ಬ್ರ್ಯಾಂಡ್ ನ್ಯೂ ಗಾಡಿ. ಬೇಸಿಕ್ಸ್ನಾಗ ಸ್ಟಾರ್ಟಿಂಗ್ ಎಕ್ಸ್ಟ್ರಾ 6% ಎಕ್ಸ್ಟ್ರಾ ಹಾರ್ಸ್ ಜಾಸ್ತಿ ಇರೋದು. ಈಗ ಬೇಸಿಕ್ಸ್ನಾಗ ಜನವರಿಂದ ಎಕ್ಸ್ಟ್ರಾ 2% ಅವರ್ ಹೆಚ್ಚಿಗೆ ಆಗೈತೆ. ಓಕೆ. ಮುಂಚೆ ಇರೋದಕ್ಕೂ ಇದಕ್ಕೂ ಡಿಫ್ರೆಂಟ್ ಮಾಡಿದಾನೆ. ಮತ್ತೆ ಹಾರ್ಸ್ ಪವರ್ ಜಾಸ್ತಿ ಮಾಡಿದಾನೆ. ಎಷ್ಟು ಮಾಡಿದಾನೆ ಸರ್? ಎಷ್ಟು ಮುಂಚೆ 35 30 ಇತ್ತು, 35 32 ಜಾಸ್ತಿ ಮಾಡಿದಾನೆ. ಇನ್ನು 20 ಹಾರ್ಸ್ ಪವರ್ ಜಾಸ್ತಿ ಮಾಡಿದಾನೆ. 20 ಹಾರ್ಸ್ ಪವರ್ ಜಾಸ್ತಿ ಮಾಡಿದಾನೆ ಇವಾಗ. ಸರ್ ಇದರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ? ಹೊಸದಾಗಿ ಅಂತಂದ್ರೆ ಫಸ್ಟ್ ಬೇಕಾರೆ ಡ್ರೈವರ್ಗೆ AC ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಹೌದು, ಇವಾಗ ಬರ್ತಿರೋ ಗಾಡಿ ಎಲ್ಲ ಕಂಪಲ್ಸರಿ. ಎಲ್ಲದಕ್ಕೆ ಹೋಲಿಸಿದ್ರೆ ಟಾಟಾ ಪ್ರೈಮ್ ಬೆಸ್ಟ್ ಸಿಸ್ಟಮ್. ಮತ್ತೆ ಗಾಡಿ ವಿಂಡೋ ಹತ್ತಿ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಯಾವ ತರ ಗಾಡಿ ಡಿಸೈನ್ ಮಾಡಿದಾನಲ್ವಾ, ಎಲ್ಲ ಚೆನ್ನಾಗಿ ಒಳ್ಳೆ ಸ್ಪೆಷಾಲಿಟಿ ಕೊಟ್ಟಿದ್ದಾನೆ. ಹೌದು. ಎಷ್ಟು ಲಕ್ಷ ಆಗುತ್ತೆ ಸರ್ ಈ ಗಾಡಿಗೆ? ನಮಗ್ ಬಿದ್ದಿರೋದು 48 ಲಕ್ಷ ಸರ್. 48 ಆನ್ ರೋಡ್ ಹಾಗೆ. ಓಕೆ. ಅದೇ ಭಾರತ್ ಬೆಂಜ್ ಗಾದ್ರೆ ಎಷ್ಟಾಗತ್ತೆ? ಅದು ಒಂದು 52 ಹಿಂಗೆ ಇದೆ ಸರ್. 52 ಅಂದ್ರೆ ಇದು ಒಂಥರ ಅವರು ಕಾಂಪಿಟೇಷನ್ ಮೇಲೆ ಬರ್ತಾರೆ. ನಾನು ನೀನಂತ ಬಂದ್ಮೇಲೆ ಅವ್ರು ಕಾಂಪಿಟೇಷನ್ ಮಾಡ್ತಾರೆ ಅಲ್ಲಿ. ಈಗ ನಾವು ಒಂದು ಗಾಡಿ ತಗಂತೀವಿ ಅಂದ್ರೆ ಸರ್, ಅವ್ರು ಕಾಂಪಿಟೇಷನ್ ಮಾಡ್ತಾರೆ. ಈಚರು ಟಾಟಾದಲ್ಲಿ ಎಲ್ಲೆಂದ್ರ ಬರ್ತಾರೆ. ನಾವ್ ಈ ರೇಟಿಗೆ ಕೊಡ್ತೀವಿ ಅಂತ ಅವ್ರವ್ರು ಕಾಂಪಿಟೇಷನ್ ಮಾಡ್ತಾರ. ಅವಾಗ ನಮಗೆ ಸಿಕ್ಕಿರೋದು ಇದು ಕಮ್ಮಿ ರೇಟಿಗೆ. ಕಾಂಪಿಟೇಷನ್ ಮಾಡೋ 3 ಜನ ಬಂದಾಗ ಅದು ಕಮ್ಮಿ ಆಗಿರೋದು ನಮ್ಗೆ. ಕಮ್ಮಿ ರೇಟ್ ಹಾಗೆ. ಸರ್ ನಿಮ್ಮ ಕಂಪನಿಯಲ್ಲಿ ಯಾವ್ದೆಲ್ಲ ಗಾಡಿ ಇದೆ ಸರ್? ಬೆಂಚ್ ಇದೆ, ಭಾರತ್ ಬೆಂಚ್ ಇದೆ 2 ಗಾಡಿ. ಓಕೆ. ಅದು ಬಿಟ್ಟರೆ ಅದು 10 ವೀಲ್ ಇದೆ. ಮುಂಚೆ ಎಲ್ಲ ಒಂದು 10 ಗಾಡಿ 10 ವೀಲ್ ಇದೆ ಸರ್. ಅವನ್ನೆಲ್ಲ ಬೆಂಚ್ ತೆಗೆದಾಕಿ ಈ ಟಾಟಾ ಪ್ರೈಮ್ ಸ್ಟಾರ್ಟ್ ಮಾಡಿದ್ವಿ. ಟಾಟಾ ಪ್ರೈಮ್ ಎಷ್ಟು ಬಂದಿದೆ ಇವಾಗ? ಇದು ಸ್ಟಾರ್ಟಿಂಗ್. ನೆಕ್ಸ್ಟ್ ಇದೆ ಫಸ್ಟ್ ಗಾಡಿ. ಅಂದ್ರೆ ಮುಂಚೆ ಬೆಂಗಳೂರಲ್ಲಿ 1 ವರ್ಷ ಮುಂಚೆ ಇಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡಿ ಸರ್. ಟಾಟಾ ಪ್ರೈಮ್ ಮಾಡಿ ಸ್ಟಾರ್ಟಿಂಗ್ ನಾವು ಇಲ್ಲಿಂದ ಬೆಂಚ್ ಬಿಟ್ಟು ಹೋಗಿ ಅಲ್ಲಿದ್ರ ಅನುಭವ ಗೊತ್ತಾಯ್ತು ನಮ್ಗೆ. ಓನರ್ ಹತ್ರ ಬಂದು ಹೇಳಿದ್ರಿ? ಅವ್ರು ನಾವೇ ಇದನ್ನ ಹೇಳಿರೋದನ್ನ ಅವ್ರಿಗೆ. ಬೆಂಚ್ ಅಂತ ಮಾಡಿದ್ರ ಅವ್ರು. ಬೆಂಚ್ ಬೇಡ, ನಾವು ಟಾಟಾ ಪ್ರೈಮ್ ತಗೊಳ ಮೈಲೇಜ್ ಆಗತ್ತೆ, ಪಿಕಪ್ ಆಗತ್ತೆ, ಯಾವ್ದಕ್ಕೆ ತೊಂದ್ರೆ ಇಲ್ಲ ಅಂತ ನಾವೇ ಅವರಿಗೆ ಓನರ್ಗೆ ನಾವೇ ಹೇಳಿ ಮಾಡಿಸಿರುತ್ತೆ ತಗೊಂಡಿರೋದು ಗಾಡಿದನ್ನ. ಅವ್ರು ಬೆಂಚಿಗೆ ಆಸೆ ಪಟ್ಟಿದ್ರಿ. ಹೊಸ್ತೆ ಬಂದೈತಲ್ಲ ಬೆಂಚ್, ಅದಕ್ಕೆ ಆಸೆ ಪಟ್ಟಿದ್ರು ಅವ್ರು. ಬೇಡ ಟಾಟಾ ಪ್ರೈಮ್ ತಗೊಳ್ಳಿ, ಒಳ್ಳೆ ಮೈಲೇಜ್, ಒಳ್ಳೆ ಮೇಂಟೆನೆನ್ಸ್ ಕಮ್ಮಿ ಅಂತ ನಾವೇ ಹೇಳಿ ತಗೊಂತಿದ್ದೀರಾ? ಓಕೆ ಸರ್. ಇದ್ರಲ್ಲಿ ಟಾಟಾದಲ್ಲಿ ಸಿಗ್ನಲ್ ಓಡಿಸಿದೀರಾ ನೀವು? ಸಿಗ್ನಲ್ ಓಡಿಸಿ ಸರ್. ಡಿಫ್ರೆನ್ಸ್ ಐತೆ ಸರ್, ಭಾರಿ ಡಿಫ್ರೆನ್ಸ್. ಯಾವ್ದ್ರಲ್ಲಿ ಡಿಫ್ರೆನ್ಸ್ ಬರುತ್ತೆ ಸರ್? ಅದ್ರಲ್ಲೇ ಡಿಫ್ರೆನ್ಸ್ ಇದೆ ಜಾಸ್ತಿ ಈಗ ಇರೋದು.
ಇದ್ರಲ್ಲಿ ಆದ್ರೆ ಅದಕ್ಕೆ ಹೋಲಿಸಿದ್ರೆ ಅದಕ್ಕಿಂತ ಜಾಸ್ತಿ ಇದು ಯಾವ್ದು ಇದೆ ಪ್ರೇಮ. ಪ್ರೈಮ. ಓಕೆ. ಒಂಥರ ಬ್ರ್ಯಾಂಡ್ ನೇಮ್ ಅಂತಾರಲ್ಲ ಆತರ ಇದೆ. ಟಾಟಾದಾಗ ಬ್ರ್ಯಾಂಡ್ ಇದೆ. ಅವತ್ತು ಅದ್ರ ಮಾರ್ಕೆಟ್ ಕಳ್ಕೊಂಡು ಬಂದಲ್ಲ, ಹಂಗೆ ಬಂದೈತೆ ಅದು ಅವಾಗಿಂದ ಅವಾಗ ನಾವು 10 ವರ್ಷ ಆಯ್ತು ಡ್ರೈವಿಂಗ್ ಆಗಿ. ಅವಾಗಿಂದ ನೋಡ್ತಾ ಇದ್ದೆ ಟಾಟಾ ಬ್ರ್ಯಾಂಡ್ ಬಗ್ಗೆ ಕೇಳ್ತಾ ಇದ್ದೆ. ಅವಾಗಲಿಂದ ಇವತ್ತು ಅದು ಬ್ರ್ಯಾಂಡ್ ಯಾವತ್ತೂ ಕಳ್ಕೊಂಡಿದೆ ಸರ್. ಕ್ವಾಲಿಟಿ ಅಲ್ವಾ. ಡ್ಯಾಶ್ ಬೋರ್ಡ್ ಅಲ್ಲಿ ಯಾವ ತರ ಒಂದು ಓಲ್ವೋ ಗಾಡಿ ಬರುತ್ತೆ. ಓಲೋ ಗಾಡಿ ಸಿಸ್ಟಮ್ ಒಂಥರ ಹೇಳ್ಬೇಕಂದ್ರೆ ಸುಜುಕಿ ಕಾರ್ ಏನ್ ಮಾಡಲ್ಲ, ಅದಕ್ಕಿಂತ ಸೇಸಿ ಒಳ್ಳೆ ಅಲ್ಟಿಮೇಟ್. ಸರ್ ಇದಕ್ಕೆ ಎಷ್ಟು AC ಇವೆಂಟ್ಸ್ ಬರುತ್ತೆ, ಅಂದ್ರೆ AC ಬರುವಂತ ಎಷ್ಟು ಇವೆಂಟ್ಸ್ ಬರುತ್ತೆ ಅಂತ? 4 1 2 3 4 6 ಇದೆ ಸರ್. 6 ಬರುತ್ತೆ. ಇಲ್ಲಿ 5 ಇದೆ ಸರ್. ಬುಡಕ್ ಒಂದ್ ಗಾಡಿ ಡ್ರೈವರ್ ಕಾಲಲ್ಲಿ ಒಂದು ಕೊಟ್ಟಿದ್ದಾನೆ. ಓ, ಡ್ರೈವರ್ಗೆ ಕಾಲಲ್ಲಿ ನೀರ್ ಹೊಡಿತೈತಲ್ಲ ಸರ್, ಅದು ಕೂಲ್ ಆಯಿಲ್ ಅಂತ ಅಲ್ಲಿ ಒಂದು ಕಾಲ ಕೊಟ್ಟಿದ್ದಾನೆ ಸರ್. ಓಕೆ. ಅದು ಸಿಗ್ನಲ್ದಲ್ಲಿ ಎಲ್ಲ ಬರೋದಿಲ್ಲ, ಅದ್ರಲ್ಲೆಲ್ಲ ಬರಲ್ಲ ಸರ್. ಅಂದ್ರೆ AC ಒಂಥರ ಚೆನ್ನಾಗಿರೋದು. ಹೌದು, ಒಂಥರ ಕಾರ್ ತರ ಫೀಲಿಂಗ್. ಇವನ್ನೆಲ್ಲ ಸಿಸ್ಟಮ್, ಕಾರ್ ಸಿಸ್ಟಮ್, ಈ ಬೆಂಚ್ ಎಲ್ಲ ಈ ತರ ಕೊಡಲ್ಲ ಸರ್. ಅವನೊಂಥರ ಒಂದು ಸ್ವಲ್ಪ ದಿನಕ್ಕೆ ಹೋಗೇ ಬಿಡ್ತಾವು ಬೆಂಚಲ್ಲಿ. ಇವು ಹೋಗಲ್ಲ, ಕೊನೆವರೆಗೂ ಹೋಗಲ್ಲ, ಹಂಗೆ ಇರ್ತೈತಿ ಸರ್. ಗಾಡಿಗೆ ಎಷ್ಟು ವರ್ಷ ವ್ಯಾರಂಟಿ ಕೊಟ್ಟಿದ್ದಾನೆ? 5 ವರ್ಷ ಸರ್. 5 ವರ್ಷ. ಬಾಕಿ ಆದ್ರೆ 2 ವರ್ಷ ಅಲ್ವಾ? ಬಾಕಿ ಆದ್ರೆ ಅವ್ರು 5 ವರ್ಷ ಕೊಡ್ತಾರೆ ಸರ್. ಅವ್ರ ಎಲ್ಲ ಗಾಡಿ ಕೊಡೋದು 5 ವರ್ಷ. ಬಟ್ ಇವ್ನ ಎಕ್ಸ್ಟ್ರಾ ಕೇರ್ ಇದೆ ಅವ್ನಿಗೆ ಗಾಡಿ ಬಗ್ಗೆ. ಅವ್ನು ಶೋರೂಮ್ ಅವರೆಲ್ಲ ಅಂಕಿ ಒಂದೊಂದು ವಾರಂಟಿ ಕೊಡ್ತಾರೆ. ಇಂಜಿನ್, ಗೇರ್ ಬಾಕ್ಸ್ ಮಾತ್ರ 5 ವರ್ಷ, ಮಿಕ್ಕಿದ್ದೆಲ್ಲ 2 ವರ್ಷ ಸರ್. ಯಾವ ಶೋರೂಮ್ದಾರ ಕೊಡೋದು ಅಷ್ಟೇ 5 ವರ್ಷ. 5 ವರ್ಷ ಕೊಡ್ತಾರೆ. 5 ವರ್ಷ. ಹಾಗೆ ಸರ್. ಇವಾಗ ಗಾಡಿ ಬಂದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇವಾಗ ನಮ್ದು 6,000 ಆಯ್ತು ಸರ್. 6,000 ಗಾಡಿ ಬಂದ ಮೇಲೆ. ಹಾಗೆ 200 ಅವರ್ಸ್ ಓಡೈತೆ ಅಷ್ಟೇ. ಓ, ಇದು ಅವರ್ಸ್ ಲೆಕ್ಕನ? ಅವರ್ಸ್ ಲೆಕ್ಕ. ಕೆಲವೊಮ್ಮೆ ನಮ್ಗೆಲ್ಲ ಅವರ್ಸ್ ಲೆಕ್ಕನ. ಆಯಿಲ್ ಚೇಂಜ್ಗೆ ಅದಕ್ಕೆ ವಿತ್ ಏನೇ ಮಾಡಿಸ್ರ ಆಯಿಲ್ ಅವರ್ಸ್. JCB ತರ. JCB ತರ. ಅಂದ್ರ ಕಿಲೋಮೀಟರ್ ಅಂತಂದ್ರ ಜಾಸ್ತಿ ಹೊಡೆದೈತೆ ಸರ್. ಈಗ ಲೈನ್ ಟು ಲೈನ್ ತಿರ್ಗಾಡಕ ಜಾಸ್ತಿ ಹೊಡೆದೈತೆ. ಅವಾಗ ಆಯಿಲ್ ಚೇಂಜ್ ಮಾಡಕ್ ಆಗಲ್ಲ. ಇವಾಗೆಲ್ಲ ಜಾಸ್ತಿ ಅಲ್ಲ. ಅವಾಗ ಏನ್ ಮಾಡ್ತಾನೆ, ಅವರ್ಸ್ ಇಡ್ತಾನೆ. ಅವರ್ಸ್ ಅಂದ್ರೆ 5ಕ್ಕೂ ಕರೆಕ್ಟ್ ಆಗಿ ಬರ್ತೈತೆ ಸರ್. ಅಲ್ಲಿ ಕರೆಕ್ಟ್ ಲೆಕ್ಕ ಸಿಗತೈತಿ. ಹಾಗೆ ಸರ್. ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಸರ್. 10 ವರ್ಷ. ಟಾಟಾ ಓಡಿಸಿನಿ ಸರ್. ಈಚರ್, ಲೆಲೆಂಡ್, ಇದು ಬೆಂಚ್ ಒಂದು 6 ವರ್ಷ ಬೆಂಚ್ ಹೊಡಿಸಿ ಸರ್. ಅದು ಬಿಟ್ರೆ ಫ್ರೇಮ್ ಓಡಿಸ್ತಾ ಸರ್. 2 ವರ್ಷ ಆಯ್ತು. ಅಂದ್ರೆ ಡಂಪರ್ ಫೀಲ್ಡ್ ಅಲ್ಲಿ ಇದ್ದೀರಾ? ಮತ್ತೆ ಬೇರೆ ಯಾವ್ದಿಲ್ಲ. ಡಂಪರ್ ಫೀಲ್ಡ್ ಅಲ್ಲಿ 10 ವರ್ಷ ಕಾಲ. 10 ವರ್ಷ. ಹೇಗ ಅನ್ಸುತ್ತೆ ಸರ್ ನಿಮಗೆ ಡಂಪರ್ ಫೀಲ್ಡ್? ಚೆನ್ನಾಗಿ ಅನ್ಸುತ್ತೆ ಸರ್. ಚೆನ್ನಾಗಿ ಅನ್ಸುತ್ತೆ. ಒಂಥರ ಅಡಿಟ್ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಯಾರ್ಯಾರು ಅವ್ರವ್ರ ಜರ್ನಿಗೆ ಅವ್ರ ಹೆಂಗ್ ಅಡಿಟ್ ಆಗುತ್ತೆ, ಅದಕ್ಕೆ ನಾವು ಡಂಪರ್ ಅಲ್ಲಿ ಅಡಿಟ್ ಆಗ್ಬಿಟ್ಟಿದೆ. ಹೌದು, ಸೆಟ್ ಆಗಿ ಹೋಗ್ಬಿಟ್ಟಿದೆ ಸರ್. ಎಲ್ಲೇ ಹೋದ್ರೆ ಬೆಂಗಳೂರಲ್ಲಿ 1 ವರ್ಷ ಕೆಲಸ ಮಾಡಿದ್ರೆ ಅದೇ ಡಂಪರ್ ಅಲ್ಲಿ ಸರ್. ಡಂಪರ್ ಅಲ್ಲಿ ಬೇರೆ ಕೆಲಸಗಳು ಸಿಕ್ಕರು ನಾವು ಹೋಗ ಒಂಥರ ಅದು ಅಡ್ಜಸ್ಟ್ ಆಗಲ್ಲ ಸರ್. ಅಡ್ಜಸ್ಟ್ ಆಗಲ್ಲ ಸರ್. ಬೆಂಗಳೂರಲ್ಲೆಲ್ಲ ಜಾಸ್ತಿ ಟಾಟಾ ಪ್ರೈಮ ಗಾಡಿನೇ ಜಾಸ್ತಿ. ಪ್ರೇಮ ಸರ್, ಆಲ್ಮೋಸ್ಟ್ ಪ್ರೇಮನ. ಹೌದು, ಅದೆಲ್ಲ ಪ್ರೇಮ. ನಾನು ಸಹ ಲಾಸ್ಟ್ ಟೈಮ್ ಹೋದಾಗ ನೋಡಿದ್ದೆ ಸರ್. ಹೌದು, ಬ್ಲೂ ಕಲರ್ ಶೇಪ್ ಅಲ್ಲಿ ಮಾಡ್ತಾರೆ. ಬ್ಲೂ ಕಲರ್ ನಮ್ದು ಇವಾಗ ಬರೋದೆಲ್ಲ ನೆಕ್ಸ್ಟ್ ಬ್ಲೂ ಕಲರ್. ಇದು ಎಲ್ಲೋಗಿ ರೇಟ್ ಜಾಸ್ತಿನಾ? ಇಲ್ಲ ಸರ್, ಅದು ಎಲ್ಲ ಸೇಮ್ ರೇಟ್. ಎಲ್ಲ ಒಂದೇ ರೇಟ್. ನಾವು ಕಲರ್ ಚಾಯ್ಸ್ ಮಾಡ್ಕೊಂಡ್ರೆ ಡಿಪೆಂಡ್ ಸರ್. ಓ, ಎಲ್ಲದಕ್ಕೂ ರೇಟ್ ಸೇಮ್. ಕಲರ್ ಚಾಯ್ಸ್ ಮಾಡ್ಕೊಂಡ್ರೆ ಡಿಪೆಂಡ್. ಓಕೆ. ಇದು ಎಲ್ಲೋ ನೀವು ಚೂಸ್ ಮಾಡಿರೋದು? ನಾವು ಚೂಸ್ ಮಾಡಿಸಿರ ಸರ್. ನೀವೇ ಚೂಸ್ ಮಾಡಿರೋದು? ನಾವೇ. ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಬ್ಲೂಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತೈತೆ. ಒಳ್ಳೆ ನಾವು ಮಾಡಿಫಿಕೇಶನ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಹೌದು, ಕೇರಳ ಆತರ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಹೌದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಕ್ಲಿಪ್ ಎಲ್ಲ ಹಾಕ್ತಾರೆ ಬಂಪರಿಗೆ. ಬಂಪರ್ ಕ್ಲಿಪ್, ವೀಲ್ ಕ್ಯಾಪ್ ಎಲ್ಲ ಮಾಡಿಸಿದ್ರೆ ಒಳ್ಳೆ ಚೆನ್ನಾಗಿ ಮಾಡಿಸ್ಬೇಕು ಸರ್. ಎಲ್ಲ ಮಾಡಿಸ್ಬೇಕಂತಿದ್ದೀರಾ? ಓನರ್ ಹತ್ರ ಇರಕ್ಕಂತ ಈಗ ಒಂದು 7 ವರ್ಷ ಆಯ್ತು ಸರ್. ಅವ್ರಿಗೆ ಹತ್ರ ಇರಕ್ಕೆ ಇದೇ ಕಂಪನಿ ಇರೋದು. ಮೊನ್ನೆ 1 ವರ್ಷ ಹೋಗಿದ್ವಿ ಬಿಟ್ಟು ನಾವು ಬೇರೆ ಕಡೆಗೆ ಹೋಗೋಣ ಅಂತ 1 ವರ್ಷ ಹೋಗಿದ್ವಿ ಸರ್ ಅಷ್ಟೇ. ಪ್ರೇಮ ಆದ್ಮೇಲೆ ಅಲ್ಲಿಂದ ತಿರ್ಗಾ ಪ್ರೇಮ ತರದ್ಮೇಲೆ ವಾಪಸ್ ಬಂದಿರೋದು. ಹಾಗೆ. ಓಕೆ ಸರ್. ಇದು ಯಾವ ಕಂಪನಿ? ಇದು ದಾವಣಗೆರೆಯಲ್ಲಿ ಸಿಂಗಲ್ ಓನರ್ ಸರ್. ಕಂಪನಿ ಅಂತಾನೆಲ್ಲ. ಕಂಪನಿ ಅಂತಾನೆಲ್ಲ ಬನಶಂಕರಿ ಗಾಡಿ ಅಂತ ಹೇಳಿ ಅಷ್ಟೇ ಸರ್. ಅಷ್ಟೇ. ಯಾವ್ದೆಲ್ಲ ಗಾಡಿ ಇದೆ ಸರ್ ಇವ್ರ ಹತ್ರ? ಅಂದ್ರೆ ಹಿಟಾಚಿ ಎಲ್ಲ ಇದೆಯಾ? ಹಿಟಾಚಿ ಎಲ್ಲ ಮುಂಚೆ ಇದೆ ಸರ್. ಈಗ ಎಲ್ಲ ತೆಗೆದು ಮಾರ್ಕೆಟ್ ಹೋತಲ್ಲ ಸರ್. ಕಾಂಪಿಟೇಷನ್ JCB ಇತ್ತು, ಹಿಟಾಚಿ ಇತ್ತು, ಬಹಳ ಒಂದು 10 ಗಾಡಿ ಇದೆ ಸರ್. ಎಲ್ಲ ತೆಗೆದ್ಬಿಟ್ಟು ಇವಾಗ ಎಲ್ಲ ತೆಗೆದಿದ್ದಾರೆ. ಹಾಗೆ ಸರ್. ಇದರಲ್ಲಿ ಫ್ಯೂಚರ್ಸ್ ಅಂತ ಬಂದ್ರೆ ಏನ್ ಬರುತ್ತೆ? ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಲ್ಲಿರುವಂತ ಸ್ವಿಚಸ್ ಅಂತಂದ್ರೆ ನಾವು ಡೌನ್ ಅಲ್ಲಿ ಇಳಿತೀವಲ್ಲ ಸರ್, ಅದ್ರಲ್ಲಿ ಬಹಳ ಗಾರ್ಡ್ ಸೆಕ್ಷನ್ ಅಲ್ಲಿ ಹೋಗಲ್ಲ ಒಳ್ಳೆ ಸರ್. ಡ್ರೈವರ್ ಬಾರಿ ಸೇಫ್ಟಿ ಸರ್. ಫೀಚರ್ ಅಲ್ಲಿ ಗಾಡಿಲಿ ಆಟೋಮೆಟಿಕ್ ಬ್ರೇಕ್ ತಂತೈತೆ ಸರ್. ಇಂಜನ್ಗೆ ಬ್ರೇಕ್ ಕೊಟ್ಟಿದ್ದಾನೆ ಸರ್. ಎಂತ ಸ್ಪೀಡ್ ನಾವು ಗೇರ್ ಅಲ್ಲಿ ಕೊಟ್ಟು ಕೈ ಬಿಟ್ಬಿಟ್ರೆ ನೀವು ಬ್ರೇಕ್ ಮಾಡದೇ ಬೇಕಲ್ಲ ಸರ್. ಅದಕ್ಕೆ ಓಕೆ. ತನ್ನ ಪಡಿ ತಾನು ಎಷ್ಟು ಬೇಕು ಆ ಡೌನಿಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟೇ ತಗಂತೈತೆ. ಎಷ್ಟು ಇದು ಬಿಡಕ್ಕೆ ಅಷ್ಟೇ ತಗಂತೈತೆ ಸರ್. ಅದು ನಾವೇನು ಬ್ರೇಕ್ ಮಾಡಂಗಿಲ್ಲ. ಕ್ಲಚ್ ಕಾಲ್ದಾಗ ಸುಮ್ ಕುಂತ ಮಾಡೋದು ಸರ್. ಎಲ್ಲ ಓಲೋ ಸಿಸ್ಟಮ್ ಸರ್. ಡೌನ್ ಇಳ್ಬೇಕಾದ್ರೆ 4ನೇ ಗೇರ್ ಕೊಟ್ರೆ ನೀನ್ ಎಂತ ಸ್ಪೀಡ್ ಹೋಗಲ್ಲ, ಈ ಕಡೆ ಸ್ಲೋ ಹೋಗಲ್ಲ, ಒಂದೇ ಹೇಳ್ತಿ ಹೋಯ್ತಾ ಇರೋದು ಸರ್. ಕರೆಕ್ಟ್ ಟೈಮ್ ಡ್ರೈವರಿಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಒಳ್ಳೆ ಅಡ್ಜಸ್ಟ್ಮೆಂಟ್ ಸರ್. ಹೌದು ಸರ್. ಇಲ್ಲಿರುವಂತದ್ದು ಇದು ಲಿಫ್ಟ್ ಸರ್. ಇದು ಈ ಬಟನ್ ಹಾಕಿ ಬಟನ್ ಹಾಕಿದ್ರೆ ಮಾತ್ರ. ಮುಂಚೆ ಡೈರೆಕ್ಟ್ ಇತ್ತು ಸರ್ ಅದು ಮುಂಚೆ ಬರೋ ಗಾಡಿಗಳಿಗೆ. ಇವಾಗ ಏನ್ ಮಾಡಿ ಹೊಸ ಗಾಡಿಗಳು ಈ ಬಟನ್ ಹಾಕಿದ್ರೆ ಮಾತ್ರ ಲಿಫ್ಟ್ ಇದೈತೈತಿ. ಇಲ್ಲಾದ್ರೆ ಇದಲ್ಲ ಸರ್. ತಿರ್ಗಾ ಇಳಿಸ್ಬೇಕಾದ್ರೆ ಈ ಬಟನ್ ಹಾಕಿದ್ರೆ ಮಾತ್ರ ಇರ್ತೈತೆ ಸರ್. ಅದು ಬಟನ್ ಯೂಸ್ ಮಾಡ್ಲೇಬೇಕು ಸರ್. ಅದರಿಂದ ಏನ್ ಬೆನಿಫಿಟ್ ಇದೆ ಸರ್? ಅವಾಗ ಏನ್ ಮಾಡ್ತಾರೆ ಸರ್ ಬೆನಿಫಿಟ್ ಅಂದ್ರೆ ನಾವು ಅವಸರದಾಗೆ ಲಿಫ್ಟ್ ಹಚ್ಚಿದ ಮೇಲೆ ಹಂಗೆ ಮೂವ್ ಮಾಡ್ತಿದ್ವಿ ಸರ್. ಹೌದು.
ಮೂವ್ ಮಾಡ್ತೀರಿ. ಇವಾಗ ಆ ಬಟನ್ ಗಾಡಿ ಹ್ಯಾಂಡ್ ಬ್ರೇಕ್ ಹಾಕೋರ್ಗಿನ ಅದು ಇಳಿಯಲ್ಲ ಸರ್. ಅದು ಲಿಫ್ಟ್ ಅದು ಹ್ಯಾಂಡ್ ಬ್ರೇಕ್ ಹಾಕಿ ಗಾಡಿ ನಿಲ್ಸ ಮೇಲೆ ಅಷ್ಟು ಕಂಪ್ಲೀಟ್ ಆದ ಡೌನ್ ಆದ್ಮೇಲೆ ಗಾಡಿ ಮೂವ್ ಮಾಡೋದು, ಅಲ್ಲಿ ಮಟ್ಟ ಮೂವ್ ಆಗಲ್ಲ ಸರ್ ಗಾಡಿ. ಓ, ಇವಾಗ ಬಾಡಿ ಎತ್ತಿ ಗಾಡಿ ಮೂವ್ ಮಾಡಂಗಿಲ್ವಾ? ಇಲ್ಲ ಸರ್, ಮೂವ್ ಮಾಡಂಗಿಲ್ಲ. ಮೊದ್ಲು ಮೂವ್ ಆಗ್ತಾ ಇತ್ತು. ಮೊದಲು ಮೂವ್ ಹಂಗೆ ಐತೆ ನುಗ್ಗದೆ ಲೈನ್ ಅಂತ ಏನಂತೆ ಬಹಳ ಘಟನೆಗಳು ಆಗಿದ್ದು ಸರ್. ಇವಾಗೆಲ್ಲ ಅವ್ನು ಟಾಟಾ ಪ್ರೈಮ್ ಏನ್ ಮಾಡಿ ಒಳ್ಳೆ ಸಿಸ್ಟಮ್ ಚೇಂಜ್ ಮಾಡಿದಾನೆ ಸರ್. ಇವಾಗ ಹೌದು, ಹ್ಯಾಂಡ್ ಬ್ರೇಕ್ ಹಾಕಿ ಆ ಬಟನ್ ಆಫ್ ಮಾಡಿದ್ರೆ ಆನ್ ಮಾಡಿದ್ರೆ ಮಾತ್ರ ಲಿಫ್ಟ್ ಇದೈತೆ. ಲಿಫ್ಟ್ ಎದ್ದೇಳತ್ತೆ. ಈ ಬಟನ್ ಹಾಕಿದ್ರೆ ಮಾತ್ರ ಈ ಬಟನ್ ವರ್ಕ್ ಆಗತ್ತೆ. ಈ ಹ್ಯಾಂಡ್ ಬ್ರೇಕ್ ಹಾಕದಿದ್ರೆ ವರ್ಕ್ ಆಗಲ್ಲ ಸರ್. ವರ್ಕ್ ಆಗಲ್ಲ ಸರ್. ಓಕೆ, ಆತರ ಎಷ್ಟೆಲ್ಲ ಅಡ್ವಾನ್ಸ್ ಫೀಚರ್ ಇದೆ. ಅಡ್ವಾನ್ಸ್ ಫೀಚರ್ ಈ ಗಾಡಿಗಳಿಗೆ ಪ್ರೇಮದಲ್ಲಿ ಇರೋದು ಅಡ್ವಾನ್ಸ್ ಫೀಚರ್. ಇವೇನ ಇಟ್ಟು ಡಂಪ್ ಹಾಕ ಸರ್. ನಾವು ಮೂಮೆಂಟ್ ನಿದ್ದೆನಲ್ಲಿ ಅಲ್ಲಿ ಅನ್ಲೋಡ್ ಮಾಡಿದ ಮೇಲೆ ಹಂಗೆ ಮೂವ್ ಮಾಡ್ತಿರ್ತೀವಿ. ಹೌದು, ಅವಾಗ ಏನಾಗತ್ತೆ ಮೇನ್ ಲೈನ್ ಇರ್ತೈತಿ, ಅವಾಗ ತೊಂದ್ರೆ ಆಗತ್ತೆ. ಇವಾಗ ಅದು ಇತ್ತಂದ್ರೆ ಸಮಸ್ಯೆ ಇರಲ್ಲ. ಹ್ಯಾಂಡ್ ಬ್ರೇಕ್ ಹಾಕಿ ಬಟನ್ ಹಾಕಿ ಲಿಫ್ಟ್ ಇಳಿಸಿದ್ರೆ ಆಟೋಮೆಟಿಕ್ ಇಳಿದೈತೆ, ಆಮೇಲೆ ನಾವು ಮೂವ್ ಮಾಡ್ಬೋದು ಗಾಡಿನ. ತೊಂದ್ರೆ ಇಲ್ಲ, ಯಾವ್ದು ತೊಂದ್ರೆ ಇಲ್ಲ ಸರ್. ಓಕೆ ಸರ್, ಇಲ್ಲಿರುವಂತ ಸ್ವಿಚಸ್ ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಇದು ಕ್ಯಾಬಿನ್ ಲೈಟ್ ಸರ್. ಇದು ಕ್ಯಾಬಿನ್ ಲೈಟ್. ಕ್ಯಾಬಿನ್ ಲೈಟ್. ಇದಕ್ಕೆ ಲೈಟ್ ನಮಗೆ ಎಷ್ಟು ಬೇಕು ಅಪೋಸಿಟ್ ಬರೋ ಲೈಟ್ ಗಳಿಗೆ ಇಲ್ಲಿ ಕೊಟ್ಟಿದಾರಾ? ಸರ್, ನಾವು ಇಲ್ಲೇ ಮುಂದ್ಗಡೆ ಎಷ್ಟು ಬೇಕಷ್ಟು ಲಾಕ್ ಮಾಡ್ಕೇವ್ ಸರ್. ಲಾಂಗ್ ಹೋದ್ಬೇಡ, ಹತ್ರ ಬಿಡ್ಬೇಕಂದ್ರೆ ಈ ಲೈಟ್ ಕವರ್ ಮಾಡ್ಕೇವ್ ಸರ್. ಇದು ಎಮರ್ಜೆನ್ಸಿ ಸ್ವಿಚ್ ಸರ್. ನಾವೆಲ್ಲೇ ಗಾರ್ಡ್ ಸೆಕ್ಷನ್ ಏನೇ ತೊಂದರೆ ಆದ್ರೆ ಇದನ್ನ ಹೆಲ್ಪ್ ಅಂತ ಮಾಡಿದ್ರೆ ಅವ್ರು ಸ್ವರಂದರಿಗೆ ವರ್ಕ್ ಆಗತ್ತೆ ಸರ್. ಓಕೆ, ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಏನಾಗತ್ತೆ, ನಮ್ಮ ಓನರ್ ಫೋನ್ ಮಾಡ್ತಾರೆ. ಅವರು ನಿಮ್ ಗಾಡಿ ಏನೋ ತೊಂದ್ರೆ ಇದೆ, ನಮ್ಗೆ ಮೆಸೇಜ್ ಬರ್ತೈತೆ ಅಂತ ನಾವು ಗಂಟೆ 5 ನಿಮಿಷಕ್ಕೆ ಒಂದು ಪ್ರೆಸ್ ಮಾಡಿದ್ರೆ ಅವ್ರಿಗೆ ಶೋರೂಮ್ದವರಿಗೆ ಅವ್ರಿಗೆ ಸಿಗ್ನಲ್ ಹೋಗ್ತೈತೆ. ಅವಾಗ ಓನರ್ ಫೋನ್ ಮಾಡ್ತಾರ, ನಿಮ್ ಗಾಡಿಯಲ್ಲಿ ಏನೋ ತೊಂದ್ರೆ ಐತೆ, ಎಲ್ಲಿ ಐತೆ ಅಂತ. ಅವಾಗ GPS ಅವ್ರು ಓನರ್ ಚೆಕ್ ಮಾಡ್ತಾರೆ. ಹೌದು, ಆತರ. ಸರ್, ಇದು ಗಾಡಿ ನೀವೇ ಹೋಗಿ ತಗೊಂಡ್ಬಂದಿರೋದಾ? ನಾವೇ ತಗೊಂಡ್ಬಂದಿರೋದು. ಹಾಗೆ ಹೇಗೆ ಸರ್ ನಿಮಗೆ ಭಾರತ್ ಬೆಂಜ್ ಇಂದ ಟಾಟಾ ಪ್ರೈಮ್ ಆಗಿ ಬಂದ ಮುಂಚೆ ಆಶ್ಚರ್ಯದಲ್ಲ ಬೆಂಚ್ ಸರ್. ಹೌದು, ಇವಾಗೆಲ್ಲ ಟಾಟಾ ಪ್ರೈಮ್ ಬಿಟ್ರೆ ನಾವು ಇಷ್ಟ ಆಗಲ್ಲ ಸರ್. ಟಾಟಾ ಪ್ರೈಮ್ ಸರ್, ಇದಕ್ಕೆ ಮೇಂಟೆನೆನ್ಸ್ ಅಂತ ಬಂದ್ರೆ ಏನ್ ಬರುತ್ತೆ? ಏನ್ ಕಮ್ಮಿ ಸರ್. ಅಂದ್ರೆ ಏನೆಲ್ಲ ಬರುತ್ತೆ ಬೆಂಜಿಗೆ ಹೋಲಿಸಿದ್ರೆ? ಬೆಂಚ್ ಅಲ್ಲೇ ಆಕ್ಸೆಲ್ ಪ್ರಾಬ್ಲಮ್ ಬಹಳ ಇದೆ ಸರ್. ಅಂದ್ರೆ ಯಾವ ಎಕ್ಸೆಲ್ ಸರ್? ಯಾವ ಆಕ್ಸೆಲ್ ಸರ್? ಎಕ್ಸೆಲ್ ಬ್ಯಾಕರ್ ಏನ್ ಬರ್ತದೆ ಸರ್, 6 ಗಾಲಿ 10 ವೀಲ್ ಹಿಡಿದ್ರೆ 6 ಗಾಲಿ 4 ಗಾಲಿ ಬರ್ತಲ್ಲ ಸರ್. ಹೌದು, ಅಷ್ಟು ತೊಂದ್ರೆ ಆಗುತ್ತೆ. ಇದು ಹಂಗಲ್ಲ ಸರ್, ನೀವ್ ಹೆಂಗ್ ಬೇಕಾದ್ರೆ ಹೊಡ್ಕ ನೀವು ಕಟ್ಟಂಗಿಲ್ಲ. ಅದ್ರ ಬಹಳ ನಾವು ಮುಂಚೆ ನಮ್ ಗಾಡಿಯವರ ಬಾರಿ ಕಟ್ ಮಾಡಿ ನಾವೇ ಕಟ್ ಮಾಡಿ ಹೇಳ್ಬೇಕು. ನೀವೇ ಕಟ್ ಮಾಡಿದಾರ? ಅಂದ್ರೆ ಯಾವ ಸಿಚುವೇಶನ್ ಅಲ್ಲಿ ಕಟ್ ಆಗುತ್ತೆ? ಈ ಸಿಗಾಯ್ಕೊಂಡಿರ್ತೈತಲ್ಲ ಸರ್, ಈ ಡಂಪಲ್ಲಿ ಮಣ್ಣಲ್ಲಿ ಸಿಗಾಯ್ಕೊಂಡಾಗ. ಮಣ್ ರೋಡಲ್ಲಿ? ಮಣ್ ರೋಡಲ್ಲಿ ಅವಾಗ ಸಿಗಾಯ್ಕೊಂಡ್ ಕಟ್ ಆಗ್ಬಿಡುತ್ತೆ. ಅದು 15 ಸಾವಿರ ಬೇಕು ಸರ್. ಬಂದ್ ಫಿಟ್ಟಿಂಗ್ ಮಾಡಕ್ ಒಂದು ಆಕ್ಸಲ್ 15 ಸಾವಿರ ಹೋಗುತ್ತೆ. ಬರೀ ಫಿಟ್ಟಿಂಗ್ ಚಾರ್ಜ್ ಈಗ 2025 ಹಿಂದೆ ಈಗ ಏನೈತೆ ನಮ್ಗೆ ಅದ್ರ ಮಾಹಿತಿ. ಬರೀ ಫಿಟ್ಟಿಂಗ್ ಚಾರ್ಜ್ ಮತ್ತೆ ಆಕ್ಸಲ್ ವಿತ್ ಮೆಕ್ಯಾನಿಕ್ ಚಾರ್ಜ್ 15 ಸಾವಿರ ಹೋಗುತ್ತೆ ಸರ್. 15 ಸಾವಿರ. ಓಕೆ, ಇದ್ರಾಗ ಹಂಗೇನಿಲ್ಲ ಸರ್. ಇದ್ರಲ್ಲಿ ಹಾಗೇನಿಲ್ಲ. ಆಯಿಲ್ ಚೇಂಜ್ ಅದೇ ಆಯಿಲ್ ಎಷ್ಟು ಅವರ್ಸಿಗೆ ಅಂತ ಅವ್ರು ಹೇಳ್ತಾರ, ಅಷ್ಟು ಅವರ್ಸಿಗೆ ಆಯಿಲ್ ಚೇಂಜ್ ಬಿಟ್ರೆ ಅಬ್ರಿಸ್ ಲೈನರ್ ಹೊಡಿಸ್ಬಿಟ್ರೆ ಸಮಸ್ಯೆನೇ ಇಲ್ಲ ಸರ್. ಸಮಸ್ಯೆ ಇಲ್ಲ. ಇದು ವಿದೌಟ್ ಹಬ್ ಗ್ರೀಸಾ? ಇಲ್ಲ, ವಿತ್ ಗ್ರೀಸ್ ಸರ್. ಗ್ರೀಸ್. ಇದು ಬೋಗಿ ಪಾಟನ ಅಥವಾ ಬೋಗಿ ಪಾಟ ಸರ್? ಬೋಗಿ ಪಾಟ ಸರ್. ಬ್ಲೇಡ್ ಸೆಟ್ ಅಲ್ಲ? ಬೋಗಿ ಪಾಟ. ಯಾವ್ದು ಬೆಸ್ಟ್ ಸರ್? ಬೋಗಿ ಕಟ್ಟನ್ ಸರ್. ನಮ್ ಟಿಪ್ಪರ್ ಅಲ್ಲೆಲ್ಲ ಬೋಗಿ ಕಟ್ಟನ್ ಎಲ್ಲ. ಮೊದ್ಲೆಲ್ಲ ಬ್ಲೇಡ್ ಸೆಟ್ ಬರ್ತಾ ಇತ್ತು. ಬ್ಲೇಡ್ ಸೆಟ್ ಇದು ಒಂಥರ ಉಲ್ಟಾ ಬರುತ್ತೆ. ಇವಾಗೆಲ್ಲ ಉಲ್ಟಾ ಇದೆ ಸರ್. ಉಲ್ಟಾ ಇದೆ. ಇದೇ ಬೆಸ್ಟಾ? ಇದೇ ಬೆಸ್ಟ್ ಸರ್. ಇದೇ ಚೆನ್ನಾಗಿದೆ. ಅದು ಬಹಳ ಕಟ್ ಆಗ ಸರ್. ಹೌದು, ಸಿಂಗಲ್ ರೋಡ್ ಅಲ್ಲಿ ಹೋದ್ರೆ ಗಟ್ ಆಗೋದು, ಒಂದ್ ಸೈಡ್ ಆಗೋದು, ಏನಾನ ಆಗತ್ತೆ. ಇದು ಹಂಗಲ್ಲ ಸರ್. ಹೌದು, ಸ್ವಲ್ಪ ಓವರ್ಲೋಡ್ ಹಾಕಿದ್ರು ಗಾಡಿ ಕಟ್ ಆಗುತ್ತೆ. ಅದು ಕಟ್ ಆಗಿದೆ. ಇವಾಗ ಹಂಗಲ್ಲ. ಇದೊಂಥರ ಟ್ರೈನ್ ತರ ಅಂದ್ರೆ ಹಿಂಗ ಅಂತಂದ್ರೆ ಸರ್, ಇದು ಟ್ರೈನ್ ತರ ಬೋಗಿದೆ. ಸೇಮ್ ಬೋಗಿನ ಟ್ರೈನ್ ತರ ಕೊಟ್ಟಿದ್ದಾನೆ. ಯಾವ್ದು ಬ್ಯಾಲೆನ್ಸ್ ಮಾಡಕತ್ತಿ ಅದಾತಿ. ಮುಂದಲ್ ಟೈರ್ ಅಪ್ ಇರ್ತಾರೆ, ಹಿಂದಿನ ಟೈರ್ ಡೌನ್ ಇರುತ್ತೆ. ಹಂಗಾರೆ ಬ್ಯಾಲೆನ್ಸ್ ಬಿಟ್ಬಿಟ್ಟು ಯಾವ್ದೇ ತೊಂದ್ರೆ ಆಗಲ್ಲ. ಎಂತ ತೊಂದ್ರೆ ಇಲ್ಲಿ ಟರ್ನೇಜ್ ಕಮ್ಮಿ ಆಗ್ತಿವಿ. ಬೆಂಗಳೂರಲ್ಲೆಲ್ಲ ಜಾಸ್ತಿ ಆಗ್ತಿವಿ ಸರ್. ನಾವು 50 ಟನ್ ಮಟ್ಟ ಹಾಕಿ ಕೊಡ್ತೀವಿ ಬೆಂಗಳೂರಲ್ಲಿ. ಇದು ತೊಲಿಲ್ಲ? ತೊಲಿಲ್ಲ. 50 ಟನ್ ಮಟ್ಟ ಹಾಕಿ ಕೊಡ್ತೀವಿ. ಯಾವ್ದೇ ತೊಂದ್ರೆ ಇಲ್ಲ. ಅದು ಗುಂಡಿಗೆ ಅಂತ ನನಗೆ ಸುಮ್ಮನೆ ಹೋಗ್ತೈತಿ. ಏನ್ ತೊಂದ್ರೆ ಇಲ್ಲ ಸರ್. ಸುಮ್ನೆ ಹೋಗುತ್ತೆ. ಟಾಟಾ ಪ್ರೈಮಾದಲ್ಲಿ ಲಿಫ್ಟ್ ಎಕ್ಸೆಲ್ ಬರೋದಿಲ್ಲ ಅಲ್ವಾ? ಇಲ್ಲ ಸರ್, ಮೊದಲ ಸಿಗ್ನಲ್ ಅಲ್ಲಿ ಬರ್ತೈತೆ. ಹೌದು, ಸಿಗ್ನಲ್ ಇದ್ರಲ್ಲಿ ಇಲ್ಲ ಸರ್. ಇನ್ನು ಬಿಟ್ಟಿಲ್ಲ ಅವನು. ಬೆಂಚಲ್ಲಿ ಇಲ್ಲ ಸರ್. ಸಿಗ್ನಲ್ ಬಿಟ್ರೆ ಯಾವ್ದು ಬಿಟ್ಟಿಲ್ಲ ಸರ್. ಇದು ಸೆಕೆಂಡ್ ಮೇನ್ ಎಕ್ಸೆಲ್ ತಗೋಬೇಕು. ಸೆಕೆಂಡ್ ಮೇನ್ ಎಕ್ಸೆಲ್ ಅದು. ಅಂದ್ರೆ ಇದು ಹೆವಿ ಟನ್ನೇಜ್ ಇದೆ. ಅದಕ್ಕಿಂತ ಇದು ಚೌದಲ್ಲಿ ತಗೊಳಕ್ಕಿಂತಾನೆ ಟೊಲಿಗೆ ಜಾಸ್ತಿ ಮೆಟೀರಿಯಲ್ ಆಗಿಬಿಡ್ಬೋದಲ್ಲ ಸರ್. ಹೌದೌದು, ಅದಕ್ಕೆ ಕೂರ್ಸಿ ಅದು ಲಾಂಗ್ ವೇಟ್ ಇರ್ತಾನೆ, ಹೈಟ್ ಕಮ್ಮಿ ಮಾಡ್ತಾನೆ. ಇದಕ್ಕೆ ಲಾಂಗ್ ಇರ್ತದೆ, ಹೈಟ್ ಅದೇ ಅವ್ನ ಹಾಕೋ ಟನ್ನೇಜ್ ಟೊಲಿಗೆ ಹಾಕಿ ಬಿಡ್ಬೋದಲ್ಲ. ಹೌದು. ಪಾಸಿಂಗ್ ಎಷ್ಟು ಬರುತ್ತೆ ಇದಕ್ಕೆ? ಇದಕ್ಕೆ ಪಾಸಿಂಗ್ 22 ಐತೆ. 22. ಎಕ್ಸ್ಟ್ರಾ ಒಂದು 20 ಎಕ್ಸ್ಟ್ರಾ ಮಾಡಿಸಿದ್ರೆ 25. ಎಕ್ಸ್ಟ್ರಾ ಮಾಡಿಸಬಹುದಾ? ಮಾಡಿಸಿ ಸರ್. ನೀವು ಮಾಡಿಸಿದೀರಾ? ಯಾವ ತರ ಸರ್? ಅದಂತಂದ್ರೆ ಆಫರ್ ಕೊಡ್ತಾರೆ ನಮ್ಗೆ. ಇಷ್ಟ ಗ್ರಾಸಿಗೆ ಇಷ್ಟ ಅಂತ ಇದು ಕೊಡ್ತಾರೆ. ಈಗ ಗಾಡಿ ವೇಟ್ ಕಡಿಮೆ ಅಂತ ಹೇಳಿ ನಾವು ಮೊಡಲ್ ಮೆಟೀರಿಯಲ್ ಅಲ್ಲ 28 ಟನ್ ಕೊಡ್ತಾರೆ. 28 ಟನ್. 25 ಟನ್. ಈ ಬಾಡಿ ಗಾಡಿಗೆ ಇದಕ್ಕೆ ಸೇಮ್ ಟನ್ನೇಜ್ ಅಲ್ವಾ? ಸೇಮ್ ಟನ್ನೇಜ್. ಇಲ್ಲ ಸರ್, ನಾವು ಹಾಕೋದು ಅವ್ನು ಹಾಕೋದು ಅವಕ್ಕೆ ಹಾಕೋದು ಸೇಮ್ ಟನ್ನೇಜ್. ಬಟ್ ನಾವ್ ಹಾಕೋದು ಅವ್ರಿಗೆ ಜಾಸ್ತಿನ ಆಗ್ತದೆ. ವರ್ಕೌಟ್ ಆಗಲ್ಲ ಸರ್. ಟಿಪ್ಪರ್ ಅವ್ರಿಗೆ ಜಾಸ್ತಿ. ಹೌದು, ನಿಮ್ಗೆ ಟನ್ನೇಜ್ ಮೇಲೆ ಟನ್ನೇಜ್ ಮಾಡಿ ಬಾಡಿಗೆಲ್ಲ ವರ್ಕೌಟ್ ಆಗಲ್ಲ. ಬಟ್ ಹೈಟ್ ಪ್ರಾಬ್ಲಮ್ ಅಂತಂದ್ರೆ 28 ಟನ್ ಸರ್. 28 ಟನ್. ಅವರು ರೂಲ್ಸ್ ಫಾಲೋ ಮಾಡಿದ್ರೆ 28 ಟನ್. ಬಟ್ ಮಾಡಕ್ ಆಗಲ್ಲ ಸರ್. ಹೌದು, ಟಿಪ್ಪರ್ ಅವ್ರು ಮಾಡಕ್ ಆಗಲ್ಲ. ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕಂತೇಳಿ ಅವ್ರು ಎಷ್ಟೇ ಕಟ್ಕೊಂಡು ಎಷ್ಟೇ ಎಕ್ಸ್ಟ್ರಾ ಕೊಡ್ತಾರೆ ನಮಗೆ. ಹೌದು 28 ಟನ್ನಿಗೆ ವರ್ಕೌಟ್ ಆಗಲ್ಲ ಅಂತೇಳಿ ಎಕ್ಸ್ಟ್ರಾ ಮಾಡಿಸಂತಾರೆ. ಈಗ ಮಾಡಿಸಿದ್ವಿ ಸರ್ ನಾವು. ಸರ್ ಇದಕ್ಕೆ ಫಾಸ್ಟ್ಯಾಗ್ ಎಲ್ಲ ಎಷ್ಟು ಕಟ್ ಆಗುತ್ತೆ? ಈ ಕಡೆ ಹೋಗ್ಬೇಕಾದ್ರೆ 1000 ರೂಪಾಯಿ ಕಟ್ಟಾಗತ್ತೆ ಸರ್. ಟೋಲ್ ಮೇಲೆ ಡಿಪೆಂಡ್. ಟೋಲ್ ಮೇಲೆ ಡಿಪೆಂಡ್. ನಾವ್ ಎಲ್ಲಿ ಮಟ್ಟ ಹೋಗ್ಬೇಕು ಟೋಲ್ ಮೇಲೆ ಡಿಪೆಂಡ್. ದೊಡ್ಡ ಟೋಲ್ ಅಷ್ಟೇ. ಈ ಕಡೆ ಹೋಗ್ಬೇಕಾರೆ 820 ಕಟ್ಟಾಗತ್ತೆ. ಈ ಕಡೆ ಲೋಡ್ ಗಾಡಿ ಹೋಗ್ಬೇಕಾದ್ರೆ 400 ಚಿಲ್ಲರೆ ಕಟ್ಟಾಗತ್ತೆ ಒಂದ್ ಸೈಡ್ಗೆ. ಮುಂಚೆ 24 ಗಂಟೆ ಡಬಲ್ ತಗೋದು, ಇವಾಗೆಲ್ಲ ಫಾಸ್ಟ್ ಆಗಲ್ಲ ಸರ್. ಹೌದು, ಒಂದ್ ಸೈಡ್ ಯಾವ ಟೈಮ್ ಕರ್ತಾ ಅದೇ ಟೈಮ್ ಕಟ್ಟಾಕತ್. ನಾವು ಇಲ್ಲಿಂದ ಕಾರವಾರಕ್ಕೆ ಹೋಗ್ಕೊಂಡ್ರೆ 27 ಕಿಲೋಮೀಟರ್, ಅದೇ 800 ಚಿಲ್ಲರೆ ಕಟ್ಟಿ ಹೋಗ್ಬೇಕು ನಾವು. ಅಲ್ಲಿಂದ ತಿರ್ಗಾ ಇಲ್ಲೇ ನಾವು ಇಲ್ಲೇ ಅಂಕಲ್ಗೆ ಎಕ್ಸಿಟ್ ಹಾಕು ಅಂತಂದ್ರೆ 400 ಕಟ್ಟಿ ಹೋಗ್ಬೇಕು. ಪಾಸ್ ಆಗ್ಬೇಕು. ಹೌದು, ಕಡಿಮೆ ಆಗತ್ತೆ. ಇದು ಟಾಟಾದಲ್ಲಿ ಕಾಸ್ಟ್ಲಿಯಸ್ಟ್ ಗಾಡಿ ಅಲ್ವಾ? ಕಾಸ್ಟ್ಲಿಯಸ್ಟ್. ಹೌದು, ಇದಕ್ಕಿನ್ನ ದುಬಾರಿ ಇರುವಂತ ಗಾಡಿ ಯಾವ್ದು ಸಹ ಇಲ್ಲ ಟಾಟಾದಲ್ಲಿ. ಯಾವ್ದು ಸಹ ಇಲ್ಲ. ಯಾವ್ದಿಲ್ಲ. ಪ್ರೇಮ್ ಟಾಟಾ ಬಿಟ್ರೆ ಪ್ರೇಮ್ ಅನ್ನ ಬ್ರಾಂಡೆಡ್. ಟಾಟಾದಲ್ಲಿ ಪ್ರೇಮ್ ಬ್ರಾಂಡ್. ಹೌದು, ಬೆಂಚಲ್ಲಿ ವೆರೈಟಿ ಬೇಜನ್ ಇದಾವ. ವಜ್ರ ಅಂತೆ, ಅಜೆಕ್ಸ್ ಬೇಜನ್ ಕೊಟ್ಟಿದ್ದಾನೆ ಸರ್ ಅದ್ರಲ್ಲಿ. ಬಟ್ ಪ್ರೇಮದಲ್ಲಿ ಇದು ಬಿಟ್ರೆ ಸಿಗ್ನಾ ಬೇರೆ ಬಿಟ್ರೆ ಸಿಗ್ನಾ ನಾರ್ಮಲ್ ಎಲ್ಲ ಕ್ಯಾಬಿನ್ ಇರೋದು ಒಂದೇ ನಾರ್ಮಲ್ ಕ್ಯಾಬಿನ್. ಹೌದು, ಅದ್ರಲ್ಲಿ ಆ ತರದ್ ಎಂತ ಇಲ್ಲ. ಅದೇ ನೀವು ಟಾಟಾ ಪ್ರೇಮ್ದಾಗ ಇನ್ನೇನು ಅಂತಂದ್ರೆ ಮಲಗಕ್ಕೆ ಒಂದ್ ಜಾಗ ಅಷ್ಟೇ ಕೊಟ್ಟಿಲ್ಲ ಸರ್ ನಮ್ಗೆ. ಮಲಗಕ್ಕೆ ಬೆಡ್ ಮಾಡಿಸ್ಬೇಕು. ಬೆಡ್ ಮಾಡಿಸಿ ಚೆನ್ನಾಗೈತೆ. ಬೆಡ್ ಮಾಡಿಸಿದ್ರೆ ಸರ್ ಅಷ್ಟೇ. ಹೌದು, ಅಷ್ಟೊಂದು ಕಂಫರ್ಟ್ ಇಲ್ಲ. ಇಲ್ಲಿ ಗೇರ್ ಒಂದ್ ಬಂದಿದೆ. ಗೇರ್ ಒಂದು ಅದೇ ಒಂದು ಇದಕ್ಕೆ ಬಟ್ ಮಾಡಿಸಿ ಅದೊಂದು ಬೆಡ್ ಆರ್ಡರ್ ಕೊಟ್ಟು ಅದೊಂದ್ ಬಂದ್ರೆ ನಮ್ಗೆ ಏನ್ ತೊಂದ್ರೆ ಇಲ್ಲ ಸರ್. ಆರ್ಡರ್ ಕೊಟ್ಟಿದ್ದೀರಾ? ಕೊಟ್ಟಿದೆ ಸರ್. ಇದೇನ್ ಮೆಜರ್ಮೆಂಟ್ ಕೊಟ್ಟಿದ್ವಿ. ಇಲ್ಲಿಂದ ವಿ ಶೇಪ್ ಇಂದ ಮಾಡಿಸಿ ಅಂದ್ರೆ ಇಲ್ಲಿಗೆ ಲೆವೆಲ್ ಆಗತ್ತೆ ಸರ್ ನಮ್ಗೆ. ಓಕೆ, ಆತರ ಹೆಂಗ್ ಬೇಕಂಗ್ ಬೆಡ್ ಮಾಡಿಸಬಹುದು ಸರ್. ಹಾಗೆ ಸರ್, ಇದಕ್ಕೆ ಮೀಟರ್ ಅಲ್ಲಿ ಏನೆಲ್ಲ ಗೊತ್ತಾಗುತ್ತೆ? ಇದರಲ್ಲಿ ಎಷ್ಟು ಪಾಯಿಂಟ್ ಬರ್ತೈತೆ ನಾವು ಮೈಲೇಜ್ ಅಂತ ಚೆಕ್ ಮಾಡೋದು ಸರ್. ಓಕೆ, ಎಷ್ಟು ಕಿಲೋಮೀಟರ್ ಎಷ್ಟು ಬರ್ತೈತೆ ಅಂತ ಚೆಕ್ ಮಾಡೋದು ಸರ್. ಅದ ಬಿಟ್ರೆ ಯಾಕಂತ ಅದ್ರದ್ದು ತೋರಿಸ್ತೈತೆ ಸರ್ ನಮಗೆ. ಅದ ಬಿಟ್ರೆ ಡೆಪ್ ಫೈಲ್ ಎಷ್ಟು ಫುಲ್ ಐತೆ ಆಫ್ ಐತೆ ಅಂತ ಇದು ತೋರಿಸ್ತೈತೆ ಸರ್ ಅದರಲ್ಲಿ. ಓಕೆ, ಅದ ಬಿಟ್ರೆ ಟ್ರಿಪ್ ಅಂತ ತೋರಿಸ್ತೈತೆ ಸರ್. ಎಷ್ಟು ಟ್ರಿಪ್ ಹೊಡೆದ ಅಂತ ಇದನ್ನ ತೋರಿಸ್ತೈತೆ ಸರ್. ಇದು ಓಕೆ ಕಿಲೋಮೀಟರ್ ಸರ್. ಇದಕ್ಕೆ ಟೈರ್ ಏರ್ ಎಲ್ಲ ಗೊತ್ತಾಗತ್ತಲ್ಲ? ಇದ್ರಲ್ಲಿ ಗೊತ್ತಾಗಲ್ಲ ಸರ್. ಗೊತ್ತಾಗಲ್ಲ ಸರ್. ಅಂದ್ರೆ ಹೆವಿ ಆಗತ್ತಲ್ಲ? ಹೆವಿ ಆಗತ್ತಲ್ಲ ಸರ್. ಇದು ಅವರ್ಸ್ ಸರ್ ಇದ್ರಲ್ಲಿ. ಓಕೆ, ಇದರಲ್ಲೇ ಟೈಮ್ ಟೈಮ್ ಇಟ್ಕೋಬಹುದು ಸರ್. ನಾವು ಟೈಮ್ ಸೆಟ್ ಮಾಡ್ಕೋಬಹುದು. ಅಲಾರಾಮ್ ಇಟ್ಕೋಬಹುದು. ಅಲಾರಾಮ್ ಇಟ್ಕೊಂಡು ಮಲಗಬಹುದು ಇದರಲ್ಲಿ. ಓಕೆ, ಆತರ ಸರ್. ಅದು ಚೆಕ್ ಲೈಟ್ ಏನಕ್ಕೆ ಬರ್ತಾ ಇದೆ? ಇವಾಗ ಗಾಡಿ ಆಫ್ ಐತಲ್ಲ ಸರ್, ಬರ್ತೈತೆ ಸರ್. ಅದು ಬರ್ತಾ ಇದೆ. ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗಿ ಬರ್ತೈತೆ ಸರ್. ಹೋಗ್ಬಿಡತ್ತೆ. ಓಕೆ, ಇದಕ್ಕೆ ಎಷ್ಟು ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಕೊಟ್ಟಿದ್ದಾನೆ? 300 ಲೀಟರ್. 300 ಲೀಟರ್ ಕೆಪಾಸಿಟಿ. ಡೆಫ್ 60 ಲೀಟರ್. 60 ಲೀಟರ್. ಎಷ್ಟು ಮೈಲೇಜ್ ಬರುತ್ತೆ ಸರ್ ಇದರಿಂದ? ನಮ್ಗೆ 2.2 ಕೊಡ್ತಾ ಇದೆ ಸರ್. ಇವಾಗ 2.2 ಕೊಡ್ತಾ ಇದೆ. ಅವ್ರಿಗೆ ಕಂಪನಿ ಹೇಳಿದ್ ನಮ್ಗೆ 2 ಪಾಯಿಂಟ್ ಅಷ್ಟೇ ಹೇಳಿದ್ರು ಸರ್ ಅವರು. 2.1 2.1. ಸರ್ವಿಸ್ ಆಗ್ಲಿಕ್ಕಿನ ಮೊದಲೇ ಜಾಸ್ತಿ ಬರ್ತೈತೆ ಸರ್. ಇವಾಗ ನಿಮ್ಮ ಬೆಂಗಳೂರಲ್ಲಿ ಎಷ್ಟು ಬರ್ತಾ ಇತ್ತು? ಅಲ್ಲೇ ಇದೆ ಸರ್. 1.9 1.2 ಅಷ್ಟೇ ಸರ್. ಜಾಸ್ತಿ ಇಲ್ಲೇ ಇದೇ ಗಾಡಿನ ಜಾಸ್ತಿ ಬರ್ತೈತೆ. ಅಲ್ಲಿ ಟನ್ನೇಜ್ ಹೊಡಿತಿದ್ರಲ್ಲ? ಟನ್ನೇಜ್ ಹೊಡಿತಿದ್ ಸರ್. ಬೆಂಜಲ್ಲಿ ಎಷ್ಟು ಬರುತ್ತೆ ಸರ್? ಬೆಂಚಲ್ಲಿ ಅದೇ 2.3 4 5 ತನಕ ಮೈಲೇಜ್ ಇದೆ ಸರ್. ಅದು ಮೈಲೇಜ್ ಇದೆ ಸರ್. 2.3 ಮೈಲೇಜ್ ಇದೆ ಸರ್. ಓಕೆ, ಆದ್ರೆ ಮೇಂಟೆನೆನ್ಸ್ ಜಾಸ್ತಿ. ಹಾಗೆ ಅಂದ್ರೆ ಅಪ್ಪಲೆಲ್ಲ ಅದು ನುಗ್ಗಲ್ಲ ಸರ್. ಇದು ನುಗ್ತೈತೆ. ಎಷ್ಟು ನಮ್ ಜೊತೆ ಬರ್ತೈತೆ. ಇವಾಗ ಇನ್ನೊಂದು ಗಾಡಿ ಈ ಗಾಡಿ ಇನ್ನೊಂದು ವಜ್ರ ಅಂತ ಬಂದೈತೆ. ಆ ಗಾಡಿ ಬೇರೆ ನಮ್ಮ ಫ್ರೆಂಡ್ ಇಂದ ಡೈಲಿ ಹೋಗ್ತಿದ್ದೆ ರೋಡಲ್ಲಿ. ಅಪ್ಪಳೆಲ್ಲ ನಿಲ್ತೈತೆ. ಅದು ಸುಮ್ಮನೆ ನುಗ್ತೈತೆ. 6-7 ಗೇರ್ ಸುಮ್ಮನೆ ನುಗ್ತೈತೆ. ಏನಂತಂದ್ರೆ ಸ್ಪೆಷಲ್ ಗೇರ್ ಏನು ಯೂಸ್ ಇಲ್ಲ. 6 ಬಿಟ್ರೆ 5 ಲಾಸ್ಟ್. ನಾವ್ ಎಂತ ಅಪ್ಪಲ್ಲಿ ಬಂದ 5 ಗೇರ್ 4 ಗೇರ್ ಲಾಸ್ಟ್. ಆ ಕಡೆ ಸೆಕೆಂಡ್ ನೋಡ್ಲಕ್ ಹೋಗೋದೇ ಇಲ್ಲ. ಫಸ್ಟ್ ನೋಡ್ ಸೆಕೆಂಡ್ ನೋಡ್ದಾಗ ಅಷ್ಟೇ. ಫಸ್ಟ್ ನೋಡ್ಲಕ್ ಹೋಗೋದೇ ಇಲ್ಲ. ಹಾಗೆ ಓಕೆ, ಎಂತ ಪರಲ್ಲ. ಅದು ನಿಂತ ಗಾಡಿ ಅಪ್ಪಲ್ಲಿ ನಿಂತ ಮಾತ್ರ ಅದು ಫಸ್ಟ್ ಸ್ಪೆಷಲ್ ಬರ್ತವೆ. ಅದು ಬಿಟ್ರೆ ಗಾಡಿ ಎಂತ ಮೀಡಿಯಂ ಆದ್ರೆ 3-4 3-4 ಸರ್. ಇದು ನಮ್ಮ ಯಲ್ಲಾಪುರ ಘಾಟ್ ಎಷ್ಟನೇ ಗೇರಿಗೆಲ್ಲ ಏರಿ ಹೋಗ್ಬಿಡತ್ತೆ ಈ ಗಾಡಿ? 7th ಗೇರಿಗೆ ಏರಿ ಹೋಗ್ಬಿಡುತ್ತೆ. ಬಿಟ್ರೆ 6 7th 8th 7th 6th ಏರಿಸ್ತೀವಿ ಸರ್ ಯಲ್ಲಾಪುರ ಘಾಟ್. ಅದೇ ಬೆಂಜ್ ಆಗಿದ್ರೆ? ಅದು ಬೆಂಚ್ ಆದ್ರೆ 5 6 7 ಇದ್ರ ತಗ ಬರ್ತೈತೆ. 6-7 ತಗ ಬರ್ತೈತೆ. ಆ ತರ ಬರುತ್ತೆ. ಒಂದ್ ಗೇರ್ ಕಮ್ಮಿನ ಇದಕ್ಕೆ ಅಷ್ಟೇ. ಎಷ್ಟು ಗೇರ್ ಬರುತ್ತೆ ಸರ್ ಇದಕ್ಕೆ ಟೋಟಲ್ ಆಗಿ? ಟೋಟಲ್ ಆಗಿ ಸ್ಪೀಡ್ 9 ಸ್ಪೀಡ್ ಸರ್. ಓಕೆ, ಒಂದು ರಿವರ್ಸ್ ಸೇರಿಸಿ 10 ಗೇರ್ ಸರ್. 10 ಗೇರ್ 9 ಸ್ಪೀಡ್. ಒಂದು ರಿವರ್ಸ್ 10 ಗೇರ್. ಫ್ರಂಟ್ ಅಲ್ಲಿ 9, ರಿವರ್ಸ್ 9 ಅಷ್ಟೇ. ಇದು ಮೊದಲೆಲ್ಲ ಗೇರ್ ಅಲ್ಲೇ ಬರ್ತಾ ಇತ್ತಲ್ಲ ಲಿಫ್ಟ್? ಇಲ್ಲ ಸರ್, ಸಪ್ರೇಟ್. ಈ ಡಂಪರ್ ಎಲ್ಲ ಸಪ್ರೇಟ್ ಬರ್ತೈತೆ. ಓಲೋಕ್ ಮಾತ್ರ ಬರ್ತೈತೆ ಸರ್. ಹೌದು, ಇವಕ್ಕೆಲ್ಲ ಕಟ್ಟಿಲ್ಲ. ಓಲೋಗ್ ಅದ್ರಲ್ಲೇ ಬರುತ್ತೆ. ಅದ್ರಲ್ಲೇ ಬರುತ್ತೆ. ಅದು ಈ ತರ ಕೊಟ್ಟನಲ್ಲ ಸರ್. ಬಟನ್ ನೋಡ್ಸಿದಿರಾ? ಇಲ್ಲ ಸರ್, ಓಡಿಸಿಲ್ಲ. ಈ ಬಟನ್ ಕೊಟ್ಟನಲ್ಲ ಸರ್, ನೋಡಿದ್ರೆ ಅಷ್ಟೇ ದೂರದಿಂದ ಅದನ್ನ. ಈ ಬಟನ್ ಐತಲ್ಲ ಸರ್, ಈ ಬಟನ್ ನಾವು ಬೇಕಾದ್ರೆ ಮಾಡ್ಕೋಬೋದು ಸರ್. ಅದನ್ನ ಓಲೋ ತರ ನಾವು ಮಾಡಿಫಿಕೇಶನ್ ಮಾಡ್ಸಬೇಕು ಸರ್. ಈ ತರ ಇಲ್ಲಿ ಬಟನ್ ಕೊಟ್ಟನ ಪಕ್ಕದಲ್ಲಿ ಆ ತರ ಹಿಡಿದು ಲಿಫ್ಟ್ ಐತಿರ. ಈ ಬಟನ್ ಇರಲ್ಲ ಸರ್. ಅದು ಇಲ್ಲಿ ಹಿಡಿದು ಬಟನ್ ಹಾಕಿ ಈ ಬಟನ್ ಅಂದ್ರೆ ತಾನೇ ಇರ್ತೈತೆ ಸಡನ್ ಆಗಿ. ಬಟ್ ಆ ತರ ಮಾಡ್ಸಿಂದಿಲ್ಲ ನಾವು. ಅದನ್ನ ಏನಕ್ಕೆ ಅಂತ ಮಾಡ್ಸಿಲ್ಲ. ಹೌದು,
ಹಾಗೆ ಅವೆಲ್ಲ ಅಂತಂದ್ರ ಲೈನ್ ಟು ಲೈನ್ ಆಕೈತಿ, ನಮ್ಗೆಲ್ಲ ವರ್ಕೌಟ್ ಆಗಲ್ಲ. ತಲೆ ಆಪ ಇಳಿಸ್ಬೇಕಲ್ಲ, ಅನ್ಲೋ ಹೌದು. ಮಾಡಕ್ಕಲ್ಲ, ಅವಾಗ ವರ್ಕೌಟ್ ಆಗಲ್ಲ. ಹೌದು, 2 ಪಾರ್ಟಿ ಎಲ್ಲ ತುಂಬ್ಕೊ ಬರ್ತಾರಲ್ಲ, ಅವಾಗ ವರ್ಕೌಟ್ ಅವಾಗೆಲ್ಲ ವರ್ಕೌಟ್ ಆಗಲ್ಲ. ನಮ್ಮ ಕಾರವಾರ ರೂಟ್ ಅಲ್ಲಿ ಮುಗಿತಂದ್ರೆ ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತೀರಾ? ನಾವು ಆ ಕಡೆ ಇದ್ರ ಸರ್ ಬಿಜಾಪುರ ನಿಮ್ಮ ಲೋಕಲ್ ಅಲ್ಲಿ. ಅದು ಬಿಟ್ರೆ ಈ ಕಡೆ ಸಿರ್ಸಿ ಲೈನ್ ಮಾಡುತ್ತೆ ಸರ್. ಶಿರ್ಸಿ ಅಂದ್ರೆ ರೋಡಿಗೆ ವರ್ಕ್ ಮಾಡ್ತೀವಿ. ಆ ಕಡೆ ಬರ್ತಾರೆ ದಾವಣಗೆರೆಯಿಂದ ಮೆಡಲ್ ತರ್ತಾರೆ ಸಿರ್ಸಿಗೆ, ಡೈಲಿ. ಜೋಗಿಗೆ ಅಲ್ಲ ಇದಕ್ಕೂ ತರ್ತಾರೆ, ಜೋಗಿಗೆ ತರ್ತಾರೆ. ಶಿವಮೊಗ್ಗ ಸೈಡ್ ಹೋಗ್ತಾರೆ, ಶಿವಮೊಗ್ಗ ಹೋಗ್ತೀವಿ. ಓಕೆ, ಅಲ್ಲೊಂದು ಘಾಟ್ ಸಿಗತೈತಲ್ಲ ಇದ್ರ ನೋಡ್ರಿ, ಹೌದು, ಮಲೆಬೆನ್ನೂರು ಘಾಟ್, ಅದ್ರಲ್ಲೆಲ್ಲ ಹೋಗ್ತೇವೆ ಸರ್. ಡೈಲಿ ಟ್ರಿಪ್. ಮಳೆಗಾಲದಾಗ ಇನ್ನೇನ್ 3 ತಿಂಗಳು ಮಾತ್ರ ನಿಲ್ತದೆ ಸರ್, ಅಷ್ಟೇ ನಿಲ್ಲತ್ತೆ. ನಿಲ್ಲತ್ತೆ. ಅವಾಗ ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ ಸರ್? ಅವಾಗ ಏನಿಲ್ಲ ಸರ್, ಮನೆ ಕಡೆ ಹೋಗ್ತೇವೆ ಸರ್, ಗಾಡಿ ನಿಲ್ಸಿ ಮನೆ ಕಡೆ. ಓಕೆ, ಇನ್ನೇನ್ ನಿಮ್ಗೆ ಸಂಬಳ ಎಲ್ಲ season ಬರುತ್ತಾ? ಸಂಬಳ ಕೊಡ್ತಾರೆ ಸರ್. ಸಂಬಳ ಎಲ್ಲ ಕೊಡ್ತಾರೆ ಹಾಗೆ? ಒಂದು ಅರ್ಧ ಕೊಡ್ತಾರೆ. ನಾವಾಗಿ ಗಾಡಿಯಲ್ಲಿ ಇದ್ರೆ ಕೊಡ್ತಾರೆ, ಮನೇಲಿ ಹೋದ್ರೆ ಕೊಡಲ್ಲ ಸರ್. ಕೊಡಂಗಿಲ್ಲ. ಓಕೆ, ನಾವ್ ಗಾಡಿಯಲ್ಲಿ ಇದ್ರೆ ಕೊಡ್ತಾರೆ. ನಾವು ಬೇಜಾರಾಗತ್ತೆ ಗಾಡಿ ನಿಲ್ಸಿ ಹೊಂಟು ಬಿಡ್ತೀವಿ ಸರ್. 3 ತಿಂಗಳು ರಜೆ. ಈ ಹಂಡು ಸೀಸನ್ದಾಗೆಲ್ಲ ಇಲ್ಲೇ ಇರ್ತೇವೆ. ನಾವು ಬೆಂಗಳೂರು ಹೋಗ್ಬಿಡ್ತೀವಿ ಸರ್. ಅವಾಗ ಬೆಂಗಳೂರೆಲ್ಲ ಕೆಲಸ ಯಾವಾಗ 24 hours ಇರ್ತೈತಲ್ಲ ಸರ್. ಅಲ್ಲಿ ಯಾವ ತರ ಲೋಡಿಂಗ್? ಮೆಟಲ್ ಹೊಡೆದಲ್ಲ ಸರ್ ಅದನ್ನ. ಅಲ್ಲಿ ಜಲ್ಲಿ ಜಲ್ಲೆ ಅಂತಂದ್ರೆ ಅದು ಪ್ಲಾಂಟಿಗೆ ಹೊಡೆದಲ್ಲ ಸರ್. ಅದು ಅವ್ರದೇ ಮೆಟೀರಿಯಲ್, ಅವ್ರದೇ ಗಾಡಿಗಳು, ಟೆನ್ಷನ್ ಇಲ್ಲ ಸರ್. ಓಕೆ, ಇವ್ರ ಹಂಗಲ್ಲ, ಅದು ಓನ್ ಆರ್ಡರ್ ಹೊಡಿಬೇಕಲ್ಲ ಇವ್ರು. ಹೌದು, ಕ್ವಾಲಿಟಿಗಳು ಹೊಡಿಬೇಕಲ್ಲ. ಮಳೆಗಾಲದ ಬಿಲ್ಡಿಂಗ್ ವರ್ಕ್ ಕಮ್ಮಿ ಸರ್. ಓಕೆ ಸರ್, ಫೈನಲಿ ಈ ಟಾಟಾ ಪ್ರೈಮ್ ಹೊಸದಾಗಿ ಡ್ರೈವರ್ ಆಗಿ ಬರುವಂತವರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಒಳ್ಳೆ ಚೆನ್ನಾಗಿದೆ ಸರ್, ಓಡಿಸರೆ ಪ್ರೇಮನ ಓಡಿಸ್ಬೇಕು. ಟಾಟಾದ ಬೆಂಚ್ ಎಲ್ಲ ಮುಂಚೆ ಡ್ರೈವರ್ಗಳೆಲ್ಲ ಬೆಂಚ್ ಇಷ್ಟಪಡಿದ್ರೆ, ಇವಾಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಟಾಟಾ ಪ್ರೇಮನ 1 ನಂಬರ್ ಸರ್. 1 ನಂಬರ್. ಓಕೆ ಸರ್, ಆಲ್ರೆಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಸರ್. ಏನ್ ಅನಿಸ್ತಾ ಇದೆ ಸರ್ ನಿಮಗೆ ಕಾಶ್ಮೀರ ಕನ್ನಡಿಗ? ಖುಷಿ ಅನ್ಸುತ್ತೆ ಸರ್, ನಮಗ ಲಾಗ್ ಬೆಟ್ಟ ಹತ್ತೀವಲ್ಲ, ಒಬ್ರಿಗಾರ ಬೆಟ್ಟ ಇದಲ್ಲ ಒಂದು ಖುಷಿ ಆಯ್ತು ಸರ್. ನಮ್ಗೆ ನೀವು ಹೆಸರು ಹೇಳ್ತಿದ್ದಂಗೆ ಖುಷಿ ಆಯ್ತು ಸರ್ ನಮ್ಗೆ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೆಸರು ಕೇಳ್ತಿ, ಕಾಶ್ಮೀರ ಕನ್ನಡ ಹೆಸರು ಕೇಳ್ತಿದ್ದಂಗೆ ಖುಷಿ ಆಯ್ತು ಸರ್ ನಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಬಂದಿರಲ್ಲ, ಅದು ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ಭೇಟಿ ಆಗುವ. ಥ್ಯಾಂಕ್ ಯು ಸರ್.